ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಫಸ್ಟ್ ವೀಡಿಯೋನ ಒಗ್ಗರಣೆ ಮಿರ್ಚಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನಾನು ಬಳ್ಳಾರಿ ಹುಡುಗಿ ಆಗಿರೋದ್ರಿಂದ ಫಸ್ಟ್ ವೀಡಿಯೋನ ನಾನು ಬಳ್ಳಾರಿಯ ಸ್ಪೆಷಲ್ ಆಗಿರುವ ಒಗ್ಗರಣೆ ಮಿರ್ಚಿನ ಯಾವ ರೀತಿ ಮಾಡೋದಂತ ತೋರ್ಸೋಣ ಅಂತೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸಪೋರ್ಟ್ ಮಾಡಿ. ಸೊ ಇಲ್ಲಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬನ್ನಿ. ಇಲ್ಲಿ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ. ಮಂಡಕ್ಕಿ ಬಂದುಬಿಟ್ಟು ದಪ್ಪ ಮಂಡಕ್ಕಿ ಎಲ್ಲ ಇದು ನಾನು ತೊಗೊಂಡಿರೋದು. ಸೊ ಟೊಳ್ಳು ಮಂಡಕ್ಕಿ ಅಂತಾರಲ್ವ, ಸೊ ಅದನ್ನು ತೊಗೊಂಡಿದ್ದೀನಿ. ಸದ್ಗುರು ಅಂತ ಬರುತ್ತೆ. ಸೊ ಅದನ್ನು ಹಾಕಿದ್ದೀನಿ ನೀರಲ್ಲಿ. ಇದು ಚೆನ್ನಾಗಿ ಒಂದು 2 ನಿಮಿಷ ನೆನೆ ಇಟ್ಟರೆ ಸಾಕು. ಸೊ ಅದು ನೆಂದಮೇಲೆ ಈ ರೀತಿ ನಾವು ನೀರನ್ನ ಚೆನ್ನಾಗಿ ರಿಮೂವ್ ಮಾಡಿ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೋಬೇಕು. ಸೊ ಇವಾಗ ಇದು ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ತಕ್ಷಣವೇ ನೀರಿಂದ ತೆಗೆದ ತಕ್ಷಣವೇ ನಾವು ಕಲಿಸ್ಬಾರ್ದು. ಸೊ ಅದನ್ನು ಸ್ವಲ್ಪ ನೀರನ್ನ ಅಬ್ಸರ್ವ್ ಆಗೋಕ್ಕೆ ಬಿಡಬೇಕು. ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಸೊ ಒಂದು 4 ತೊಗೊಂಡಿದ್ದೀನಿ. ಒಂದು 4ರಿಂದ 5 ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಹಾಕಿ ಇವಾಗ ಇದಕ್ಕೆ ತರ್ತರಾಗಿ ರುಬ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸೊ ಅರಿಶಿನ ಪುಡಿ ಹಾಕಿ ಮತ್ತೆ ರುಬ್ಬಿಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನೀರನ್ನ ಏನು ಆ್ಯಡ್ ಮಾಡಿಲ್ಲ. ಸೊ ಅದೇ ರೀತಿ ಹಂಗೆ ರುಬ್ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಮಾತ್ರ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕು. ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಕಾದ ನಂತರ ನಾನಿಲ್ಲಿ ಶೇಂಗಾ ಹಾಕ್ತಾಯಿದ್ದೀನಿ. ನಿಮಗೆ ಶೇಂಗಾ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಶೇಂಗಾ ಹಾಕ್ಕೊಳೋದ್ರಿಂದ ನಿಮಗೆ ತಿನ್ನುವಾಗ ಮಧ್ಯದಲ್ಲಿ ಬರೋದ್ರಿಂದ ಸೊ ನಿಮಗೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆದ ತಕ್ಷಣ ನಾನಿಲ್ಲಿ 2 ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಇದಕ್ಕೆ ಒಂದು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗೋಕ್ಕೆ ನಾನು ಇದು ಮಾಡ್ತೀನಿ. ಅಂದರೆ ಯಾವ ರೀತಿ ಅಂದರೆ ಇದು ಚೆನ್ನಾಗಿ ಕಂದು ಬಣ್ಣ ಬರಬೇಕು, ಅಲ್ಲಿವರೆಗೆ ಫ್ರೈ ಆಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿದು. ಸೊ ಇವಾಗೆಲ್ಲ ಇದು ಚೆನ್ನಾಗಿ ಆಗಬೇಕು. ಸೊ ನಾನು ಬಳ್ಳಾರಿಯಿಂದ ವೀಡಿಯೋ ಮಾಡ್ತಾಯಿರೋದು. ಸೊ ಬಳ್ಳಾರಿಯ ಸ್ಪೆಷಲ್ ಆಗಿರೋ ಒಗ್ಗರಣೆ ಮಿರ್ಚಿನ ನಾನು ಸ್ಟೆಪ್ ವೈಸ್ ನಾನು ನೀಟಾಗಿ ತೋರಿಸ್ತಾ ಬರ್ತಾಯಿದ್ದೀನಿ. ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನೋಡ್ಕೊಂಬನ್ನಿ, ಸ್ಕಿಪ್ ಮಾಡದೆ ನೋಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ. ಇವಾಗ ಇದಕ್ಕೆ ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದನ್ನ ಹಾಕೋದ್ರಿಂದ ಒಂದು ಒಳ್ಳೆ ಘಮ ಬರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಕೂಡ ಅಷ್ಟೇ, ಇವಾಗ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ನಿಮಗೆ ಗೊತ್ತಾಗುತ್ತೆ, ಅದೆಲ್ಲ ಎಣ್ಣೆ ಎಲ್ಲ ಮೇಲೆ ಬಿಟ್ಕೊತ ಬರುತ್ತೆ, ಆವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ಯಾವುದೇ ನಾವು ಅಡುಗೆ ಮಾಡಲಿ ಅದೆಲ್ಲ ನಾವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮಾಡಿದರೆ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಅದೇ ರೀತಿ ಮಾಡಬೇಕು. ಇವಾಗೆಲ್ಲ ನೋಡಿ ಚೆನ್ನಾಗೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಇದು ಬಂದುಬಿಟ್ಟು ನಾನು 4 ಮೆಂಬರ್ಸಿಗೆ ಆಗೋಷ್ಟು ನಾನು ಮಾಡ್ತಾಯಿರೋದು ಹುಳಿನ. ಸೊ ಇವಾಗ ಟೊಮೊಟೊ ಹಾಕಿದ್ದೇನಲ್ವ, ಅದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಮೇಲೆ ನಾನು ಇಲ್ಲಿ ಹುಣಸೆಹಣ್ಣಿನ ರಸ ಹಾಕ್ತಿದ್ದೀನಿ. ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದು ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಬರೀ ಟೊಮೊಟೊನೂ ಆ್ಯಡ್ ಮಾಡ್ಕೋಬೋದು. ಬಟ್ ಹುಳಿ ಹಾಕೋದ್ರಿಂದ ಭಾಳನೇ ಟೇಸ್ಟ್ ಇರುತ್ತೆ. ಸೊ ಇವಾಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಸಕ್ಕರೆನೂ ಹಾಕ್ತಾಯಿದ್ದೀನಿ. ಸಕ್ಕರೆ ಬಂದುಬಿಟ್ಟು ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ. ಯಾಕೆ ಸಕ್ಕರೆ ಹಾಕ್ತೀವಿ ಅಂತಂದರೆ ಹುಳಿ, ಉಪ್ಪು, ಖಾರ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡಲಿ ಅಂಥೇಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತೀವಿ. ಸೊ ಈ ಸಕ್ಕರೆ ಹಾಕೋದ್ರಿಂದ ನಿಮಗೇನು ಸಿಹಿ ಏನೂ ಆಗೋದಿಲ್ಲ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಉಪ್ಪು, ಖಾರ ಎಲ್ಲ ಒಂದು ಬ್ಯಾಲೆನ್ಸ್ಡ್ ಆಗಿ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು, ಈ ರೀತಿ ಮೇಲೆ ಎಲ್ಲ ಎಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಯ್ತಂದರೆ ನಿಮಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡ್ತಾ ಇರ್ಬೋದು ನೋಡಿ, ಇವಾಗ ಇದಾಗಿದೆ. ಇವಾಗ ಗ್ಯಾಸ್ ಸ್ಟವ್ ಎಲ್ಲ ಆಫ್ ಮಾಡಿಕೊಂಡು ನಾನು ಇವಾಗ ಇದನ್ನು ಒಂದು ಬಟ್ಲಲ್ಲಿ ಹುಳಿನ ತೆಗೆದಿಟ್ಕೊತೀನಿ. ಸೊ ಇವಾಗ ಸ್ವಲ್ಪ ಇಲ್ಲಿ ಇದರಲ್ಲಿ ಪ್ಯಾನಲ್ಲಿ ಸ್ವಲ್ಪ ಉಳಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಇವಾಗ ಮಂಡಕ್ಕಿ ನಾವು ನೆನೆಸಿಟ್ಟಿದ್ವಲ್ಲ, ಸೊ ಅದನ್ನ ಹಾಕ್ತಾಯಿದ್ದೀನಿ. ನೀವು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಕಲಿಸ್ಬೇಕು ಇದನ್ನು. ಸೊ ಇದನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿದ ಮೇಲೆ ಇವಾಗ ಇದಕ್ಕೆ ನಾನು ಪುಟಾಣಿ ಪೌಡರ್ ಅಂತ ಬರುತ್ತೆ, ಪುಟಾಣಿ ಇರುತ್ತಲ್ವ, ಸೊ ಅದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಪುಟಾಣಿನ, ಈ ವೈಟ್ ಪುಟಾಣಿ ಇರುತ್ತಲ್ಲ, ಸೊ ಇದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ.
ಸೊ ಇದಕ್ಕೇನು ಮಿಕ್ಸ್ ಮಾಡೋಂಗಿಲ್ಲ, ಇದನ್ನು ಒಂದೇ ಗ್ರೈಂಡ್ ಮಾಡಿ ಫುಲ್ ನೈಸ್ ಪುಡಿ ಮಾಡಿಕೊಂಡು ಹಾಕ್ಕೋಬೋದು. ಸೊ ಇದನ್ನ ಹಾಕೋದ್ರಿಂದನೇ ಮೇನ್ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಅದನ್ನ ಹಾಕಿ ಒಂದು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಇವಾಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 30 ಸೆಕೆಂಡ್ಸ್ ಮಾತ್ರ ನಾನು ಲೈಟಾಗಿ ಬೆಚ್ಚಗೆ ಮಾಡ್ಕೊತೀನಿ. ಜಾಸ್ತಿ ಬೆಚ್ಚಗೆ ಮಾಡಿದರೆ ನಿಮಗೆ ಜಾಸ್ತಿ ಟೇಸ್ಟ್ ಕೊಡಲ್ಲ, ಟೇಸ್ಟ್ ಹೋಗುತ್ತೆ. ಸೊ ಅದಕ್ಕೋಸ್ಕರನೇ ಒಂದು 30 ಸೆಕೆಂಡ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ವ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ. ಸೊ ಇದನ್ನೆಲ್ಲ ಒಗ್ಗರಣೆ ಎಲ್ಲ ರೆಡಿ ಆದಮೇಲೆ ಇದ್ರ ಜೊತೆಗೆ ನಮಗೆ ಮಿರ್ಚಿ ಬೇಡವಾ, ಸೊ ಮಿರ್ಚಿ ಕೂಡ ಬೇಕಲ್ವ, ಸೊ ಅದನ್ನು ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಕೊಂಬನ್ನಿ ಯಾವ ರೀತಿ ಮಾಡೋದಂತ. ಇಲ್ಲಿ ಮಿರ್ಚಿ ತೊಗೊಂಡಿದ್ದೀನಿ. ಮಿರ್ಚಿ ತೊಗೊಂಡು ಮಧ್ಯದಲ್ಲೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸೀಳ್ಸ್ಕೋಬೇಕು ಮಧ್ಯದಲ್ಲಿ. ಈ ರೀತಿ ಮಾಡಿ ಅದರಲ್ಲಿ ಒಳಗಡೆ ಜಾಸ್ತಿ ಬೀಜ ಇತ್ತು ಅಂದರೆ ಅದನ್ನೆಲ್ಲ ಬೀಜ ತಕ್ಕೊಳ್ಳಿ. ಯಾಕಂದರೆ ನಿಮಗೆ ಏನಾದರೂ ಖಾರ ಜಾಸ್ತಿ ಇತ್ತು ಅಂದರೆ ಆ ಬೀಜ ತೆಗೆಯೋದ್ರಿಂದ ನಿಮಗೆ ಖಾರ ಕಡಿಮೆ ಆಗುತ್ತೆ. ಸೊ ಇವಾಗ ಇಲ್ಲಿ ನಾನು ಜೀರಿಗೆ ಪುಡಿ ಮತ್ತು ಉಪ್ಪನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಒಳಗಡೆ ಅದಕ್ಕೆ ತುಂಬ್ತೀನಿ. ಇದನ್ನೆಲ್ಲ ತುಂಬಿ ಮಾಡೋದ್ರಿಂದ ನಾವು ತಿನ್ನುವಾಗ ಭಾಳನೇ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಜೀರಿಗೆ ಮತ್ತು ಉಪ್ಪನ್ನ ಇದಕ್ಕೆ ತುಂಬ್ತಾಯಿದ್ದೀನಿ. ಸೊ ನೀವು ಕೂಡ ಅಷ್ಟೇ ಈ ರೀತಿ ಎಲ್ಲ ತುಂಬಿಟ್ಕೊಂಡು, ಸೊ ನೆಕ್ಸ್ಟ್ ಇಲ್ಲಿ ಒಂದು ಬೌಲಲ್ಲಿ ನಾನು ಕಡಲೆ ಹಿಟ್ಟು ಮತ್ತು ಉಪ್ಪು ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟ್ ಇಲ್ಲಿ ನಾನು ಸೋಡಾ ಪುಡಿನ ಹಾಕ್ತಾಯಿದ್ದೀನಿ. ಆಮೇಲೆ ಇಲ್ಲಿ ಅಜ್ವಾನ ಅಂತ ಬರುತ್ತಲ್ವ, ಸೊ ಅಜ್ವಾನನ ಹಾಕ್ತಾಯಿದ್ದೀನಿ. ಅಜ್ವಾನ ಹಾಕೋದ್ರಿಂದನೂ ಮಧ್ಯದಲ್ಲಿ ತಿನ್ನುವಾಗ ಭಾಳನೇ ಟೇಸ್ಟ್ ಕೊಡುತ್ತೆ. ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ತಿಕ್ನೆಸ್ ಬರಬೇಕು, ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತೀನಿ. ನೀವು ಮುಂಚೆನೇ ಕಲಸಿ ಇಟ್ಕೋಬಾರ್ದು ಹಿಟ್ಟನ್ನ, ಯಾಕಂದರೆ ನಾವು ಮುಂಚೆನೇ ಕಲಸಿ ಇಟ್ಕೊಂಡ್ರೆ ಮಿರ್ಚಿ ಚೆನ್ನಾಗಿ ಬರಲ್ಲ. ಸೊ ಅದಕ್ಕೋಸ್ಕರ ನಾವು ಯಾವಾಗ ಮಾಡ್ತೀವಿ ಅಂತ ಅಂದ್ಕೊತೀವೋ ಅವಾಗೇ ನಾವು ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಸೊ ಇದು ಒಂದು ಒಳ್ಳೆ ಜಾಸ್ತಿ ಫುಲ್ಲು ತಿಕ್ನೆಸ್ ಇರಬಾರ್ದು, ನೀರು ಕೂಡ ಇರಬಾರ್ದು. ನೋಡ್ತಾ ಇರ್ಬೋದು ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ. ಸೊ ನಿಮ್ಮ ಮಿರ್ಚಿ ಹಾಕುವಾಗ ಆ ಮಿರ್ಚಿಗೆ ಅಂಟ್ಕೋಬೇಕು ಹಿಟ್ಟು. ಸೊ ಆ ರೀತಿ ಕಲಿಸ್ಬೇಕು. ನೆಕ್ಸ್ಟ್ ಇಲ್ಲಿ ನಾನು ಕಾದಿರೋ ಎಣ್ಣೆನ ನಾನು ಸ್ವಲ್ಪ ಹಾಕಿದ್ದೀನಿ ಇದಕ್ಕೆ. ಯಾಕಂದರೆ ಈ ರೀತಿ ಹಾಕೋದ್ರಿಂದ ನಿಮಗೆ ಒಂದು ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ, ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮಿರ್ಚಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ಎಣ್ಣೆ ಹಾಟ್ ಎಣ್ಣೆನೇ, ಬಿಸಿ ಎಣ್ಣೆನೇ ಒಂದು ಸ್ವಲ್ಪ ಹಾಕಬೇಕು ಅಷ್ಟೇ. ಸೊ ಅದನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ ನಂತರನೇ ಇವಾಗ ನಾನು ಹಾಕ್ತಾಯಿದ್ದೀನಿ. ನೋಡಿ ಜಾಸ್ತಿ ಬಿಸಿ ಒಂದೇ ಎಣ್ಣೆ ಮಾತ್ರ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಬಿಸಿ ಮಾಡಿದರೆ ಸೀದೋಗ್ಬಿಡುತ್ತೆ. ಸೊ ಒಂದು ಲೆವೆಲಿಗೆ ಒಂದು ಸ್ವಲ್ಪ ಬಿಸಿ ಆದರೆ ಸಾಕು ಎಣ್ಣೆ. ಸೊ ಇದನ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಿಂದೆ ಮುಂದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಮಿರ್ಚಿ ಕೂಡ ಅಷ್ಟೇ. ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಬಳ್ಳಾರಿ ಒಗ್ಗರಣೆ ಮಿರ್ಚಿ ಅಂದರೆ ಅಷ್ಟು ಇದು ಫೇಮಸ್ಸು. ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ, ನಾನು ಯಾವ ರೀತಿ ತೋರಿಸಿದ್ದೀನಿ ಅಂತ. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಲೈಕ್ ಆಗಿದೆ ಅಂತ ಅಂದ್ಕೊತೀನಿ. ಇವತ್ತಿನ ವೀಡಿಯೋ ಏನಾದರೂ ಲೈಕ್ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಲೈಕ್ ಆಗಿದೆ ಅಂದ್ಕೊಂಡು ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ.